ನನ್ನ ಗಮನವನ್ನು ಸೆಳೆದಿದ್ದೀರಾ. ಹಲವಾರು ವಿಷಯಗಳು ರಾಜ್ಯ ಮಟ್ಟದಲ್ಲಿದ್ದು ಕೆಲವು ವಿಷಯಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನ ಬಗೆಹರಿಸೋದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ತಾವು ಕೇಳಿದ್ದು ಈ ಜಾತಿ ಪ್ರಮಾಣ ಪತ್ರದ ವಿತರಣೆ ಕೆಲಸದ ಬಗ್ಗೆ. ಈ ವಿಷಯದ ಬಗ್ಗೆ ನಾನು ಕಳೆದ 2 ದಿವಸಗಳ ಹಿಂದೆನೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೆ. ಬಟ್ ಅದು ಯಾಕೆ ನಮ್ಗಿನ್ನೂ ತಲುಪಿಲ್ಲ ಅಂತ ಗೊತ್ತಿಲ್ಲ. ಆ ಕೆಲಸವನ್ನು ತಾವು ಮಾಡುವ ಅಗತ್ಯ ಇಲ್ಲ. ಸ್ಪಷ್ಟೀಕರಣವನ್ನು ಆಗ್ಲೇ ಕೊಟ್ಟಾಗಿದೆ. ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಮ್ ಜೊತೆಗೆ ಈ SIR ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ಕೂಡ ಹೇಳೋಕೆ ಇಷ್ಟಪಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಪ್ರತಿಯೊಬ್ರು ಯಾವುದೇ ರೀತಿ ಈಗ ಬೆಳಿಗ್ಗೆ ಕೂಡ ಒಂದು ಎಲೆಕ್ಷನ್ ಕಮಿಷನ್ ಇಂದ BCಯಲ್ಲಿ ಕೂಡ ಎಲ್ಲರ ಸೇವೆಯನ್ನ ಅತ್ಯಂತ ಮುಕ್ತ ಹೃದಯದಿಂದ ಎಲ್ಲರೂ ಶ್ಲಾಘಿಸಿದ್ದಾರೆ. ಆ ಭಾವನೆಯನ್ನ ನಾನು ತಪ್ಪು ಕೂಡ ವ್ಯಕ್ತಪಡಿಸೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಆನಂತರ ಮುಖ್ಯವಾಗಿ ಇಲ್ಲಿ ನಾವು ಬಿಸಿಲಲ್ಲಿ ನಿಂತ್ಕೊಂಡು ತಾವು ಕೂತ್ಕೊಂಡು ಇಷ್ಟೆಲ್ಲ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಮನವಿಯನ್ನ ಕೊಡ್ತಾ ಇದ್ದೀರಿ. ಇದಕ್ಕಿಂತ ಮುಖ್ಯವಾಗಿ ನಾವು ಈ ಕುಂದುಕೊರತೆಗಳ ಬಗ್ಗೆ ಒಂದು ನಿರಂತರವಾಗಿ ಸಭೆಗಳು ನಡೀಬೇಕಂತ ಹೇಳ್ತಾ ಇದ್ರಿ. ನಮ್ಮೆಲ್ರಿಗೂ ಒಪ್ಪಿಗೆ ಇತ್ತು ಅಂತ ಹೇಳಿದ್ರೆ ಇವತ್ತು 5 ಗಂಟೆಗೆ ಫಸ್ಟ್ ಮೀಟಿಂಗ್ ಅನ್ನ ನಾವು ಮಾಡೋಣ. ತಾವು ಆಯ್ದ ಪ್ರತಿನಿಧಿಗಳು ಏನಿದ್ದೀರಿ ಬಂದು ನಮ್ಮ ಅಧಿಕಾರಿಗಳು ಆನಂತರ ತಾವು ನಮ್ಮ ಬೇಡಿಕೆಗಳು ಏನಿರ್ತದೆ ನೀವು ಹೇಳಿದ್ದೀರಾ ಆದ್ರೂ ಕೂಡ ಸ್ವಲ್ಪ ವಿಸ್ತೃತವಾಗಿ ನಾವು ಮಾತಾಡೋದಕ್ಕೆ. ಆನಂತರ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳ ಗಮನವನ್ನು ನನಗೆ ನೀವು ಸೆಳೆದಿದ್ದೀರಾ. ಕೆಲವು ಗೌರವಧನದ ವಿಷಯ ಆಗಿರ್ಬೋದು ಅಥವಾ ಬೇರೆ ರೀತಿ ತಮಗೆ ಸಂದಾಯವಾಗಿರಬೇಕಾದಂತಹ ಹಣದ ವಿಷಯದಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು, ಈ ಎಲ್ಲಾ ವಿಷಯಗಳ ಬಗ್ಗೆ ತಾವು ಇಲ್ಲಿ ನನ್ನ ಗಮನಕ್ಕೆ ತಂದಿದ್ದೀವಿ. ಆನಂತರ ಮುಂದೆ ಇನ್ ಆಂಟಿಸಿಪೇಷನ್ ಮುಂದೆ ಏನಾದ್ರು ಕೆಲಸ ಕೊಡ್ಬೋದು ಹಾಗೆ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅದನ್ನ ಕೂಡ ಬರೋ ದಿನಗಳಲ್ಲಿ ನಾವು ಕೂತ್ಕೊಂಡು ಮುಖ್ಯವಾಗಿ ಚರ್ಚೆ ಮಾಡಿಕೊಂಡು ನಮ್ಮೆಲ್ಲರ ಉದ್ದೇಶ ಇರ್ತಕ್ಕಂಥದ್ದು ಮಹಿಳೆ ಮತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಕೇವಲ ಕೆಲಸ ಮಾಡೋದಲ್ಲ, ತಮಗೆ ಗೌರವಯುತವಾದಂತಹ ಜೀವನ ನಡೆಸೋದಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕು ಜಿಲ್ಲಾಡಳಿತದಿಂದಾಗಿರ್ಬೋದು ರಾಜ್ಯ ಸರ್ಕಾರದಿಂದಾಗಿರ್ಬೋದು ಅದನ್ನು ಮಾಡಿಸೋದಕ್ಕೆ ನಾನು ತಮ್ಮೆಲ್ಲರ ಜೊತೆಗೆ ಇರ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ.